ಸಿರ್ಸಿ ತಾಲೂಕಿನ ದಾಸನಕೊಪ್ಪದ ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಕಾಳಂಗಿ ಸೇವಾ ಸಹಕಾರಿ ಸಂಘದ ಹಿತರಕ್ಷಣಾ ವೇದಿಕೆಯ ಮುಖಂಡರಾದ ಅಕ್ಷಯ್ ಜಕ್ಕಣ್ಣನವರ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಸಂಘದ ಕಚೇರಿ ಎದುರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ರೈತರು ಪ್ರತಿಭಟನೆ ನಡೆಸಿದರು. ಅಕ್ಷಯ ಜಕ್ಕಣ್ಣನವರ್ ಮಾತನಾಡಿ, ರೈತರ ಜೀವನಾಡಿಯಾದ ಸಂಘದಲ್ಲಿ ಭಾರಿ ಪ್ರಮಾಣದ ಅವ್ಯವಹಾರವಾಗಿದೆ. ಇದರ ಕುರಿತು ಈಗಾಗಲೇ ನಾವು ಸರ್ಕಾರಿ ಸಂಘದ ಸಹಾಯಕ ನಿಬಂಧಕರು ಹಾಗೂ ಉಪ ನಿಬಂಧಕರುಗಳಿಗೆ ದೂರು ನೀಡಿದ್ದೇವೆ. ದೂರು ನೀಡಿ 20 ದಿನ ಕಳೆದರೂ ಅಕ್ರಮ ನಡೆಸಿದವರ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಎಂದು ಅಧಿಕಾರಿಗಳ ಮೇಲೆ ಹರಿಹಾಯ್ದರು. ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬರುವವರೆಗೂ ನಾವು ಪ್ರತಿಭಟನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದರು. ಈ ಬಗ್ಗೆ ಮಾಹಿತಿ ಪಡೆದ ಸಹಕಾರಿ ಸಂಘದ ಸಹಾಯಕ ನಿಬಂಧಕರು ಹಾಗೂ ಉಪ ನಿಬಂಧಕರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರ ಮತ್ತು ದೂರುದಾರರ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಪ್ರತಿಭಟನಾ ನಿರತರು ತಪ್ಪಿತಸ್ಥ ಸಮಿತಿಯವರನ್ನು ಹೊರಗಿಟ್ಟು ನಮಗೆ ಸೂಕ್ತವಾದ ಭರವಸೆ ನೀಡದ ಹೊರತು ಈ ಪ್ರತಿಭಟನೆಯ ಸ್ಥಳದಿಂದ ಹಿಂದೆ ಸರಿಯುವ ಮಾತಿಲ್ಲ ಮತ್ತು ಸಹಾಯಕ ನಿಬಂಧಕರ ಅಜಿತ್ ಶಿರಟ್ಟಿ ಅವರನ್ನು ಅಮಾನತು ಮಾಡಬೇಕೆಂದು ಉಪ ನಿಬಂಧಕರಿಗೆ ಆಗ್ರಹಿಸಿದರು. ನಂತರ ಮಾತನಾಡಿದ ಉಪ ನಿಬಂಧಕರು, ನಾಳೆನೇ ವರದಿಯನ್ನು ಸಿದ್ಧಪಡಿಸಿ ನನಗೆ ಹಸ್ತಾಂತರಿಸುವಂತೆ ಸಹಾಯಕ ನಿಬಂಧಕರಿಗೆ ಸೂಚಿಸಿದ್ದೇನೆ. ಅವರ ವರದಿ ನನ್ನ ಕೈ ಸೇರಿದ ನಂತರ ಅದರ ಆಧಾರದ ಮೇಲೆ ಸಹಕಾರಿ ಸಂಘದ ಕಾನೂನಿನ ವ್ಯಾಪ್ತಿಯಲ್ಲಿ ತಪ್ಪಿತಸ್ಥರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಅಲ್ಲದೆ ನಾವು ಸಹಕಾರಿ ಸಂಘದ ಕಾಯ್ದೆ 64 ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಅದರ ವ್ಯಾಪ್ತಿ ಹೊರತುಪಡಿಸಿ ನಮಗೆ ಯಾವುದೇ ಕ್ರಮ ಜರುಗಿಸಲು ಅಧಿಕಾರವಿಲ್ಲವೆಂದು ಸಹಕಾರಿ ಸಂಘದ ಉಪ ನಿಬಂಧಕರಾದ ತೇಜಸ್ವಿನಿ ಗೌಡ ತಿಳಿಸಿದರು. ಮಾಜಿ ಎಪಿಎಂಸಿ ಅಧ್ಯಕ್ಷ ಪ್ರಶಾಂತ ಗೌಡರು ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಬಹಳ ಬಲಿಷ್ಠವಾಗಿದೆ. ಅದನ್ನು ಹತ್ತಿಕ್ಕುವ ಕೆಲಸ ಮಾಡುವವರನ್ನು ಸುಮ್ಮನೆ ಬಿಡುವುದಿಲ್ಲ. ಈ ಅಕ್ರಮದ ಕುರಿತು ಸರಿಯಾದ ಮಾಹಿತಿ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು. ಬಸವರಾಜ ನಂದಿಕೇಶ್ವರ ಮಠ ಅವರು ಮಾತನಾಡಿ, ಕಳೆದ 2 ವರ್ಷದಲ್ಲಿ ಈ ಕಾಳಂಗಿ ಸಹಕಾರಿ ಸಂಘದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವಾಗಿದೆ. ಈ ಸಹಕಾರಿ ಸಂಘದಲ್ಲಿ ರೈತರ ಸಾಕಷ್ಟು ಹಣ ಇದೆ. ವರ್ಷಕ್ಕೆ 100 ಕೋಟಿ ವ್ಯವಹಾರ ನಡೆಸುತ್ತದೆ. ಈ ಸಂಘದ ಮೇಲೆ ನಂಬಿಕೆ ಇಟ್ಟು ಪಶ್ಚಿಮ ಭಾಗದ ರೈತರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅದರ ಹಣವನ್ನು ದುರ್ಬಳಕೆ ಮಾಡಲು ನಾವು ಬಿಡುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ನನ್ನ ಅನುಭವದ ಪ್ರಕಾರ, ನಾವು ತಿಳ್ಕೊಂಡಿದ ಪ್ರಕಾರ, ವಕೀಲರ ಹತ್ರ ಕೇಳಿದ ಪ್ರಕಾರ, ಆಡಳಿತ ಮಂಡಳಿ ನಿಷ್ಕಾಳಜಿ ಮೇಲೆ ಅವರನ್ನ ಅಮಾನತುಗೊಳಿಸಬಹುದು. ಯಾಕಂದ್ರೆ ಇದು ನಿನ್ನೆ ಆಗಿದ್ದಲ್ಲ ಮೇಡಮ್, ಹಲವು ತಿಂಗಳುಗಳಿಂದ ಭ್ರಷ್ಟಾಚಾರ ಆಗಿದೆ. 1 ನಿಮಿಷ. ಅದಕ್ಕಾಗಿ ಮೇಡಮ್ ಪ್ರಿಲಿಮಿನರಿ ಆಗಿ ಅವರನ್ನ ಏನು ಕಮಿಟಿಯನ್ನ ವಜಾ ಮಾಡಿ ನಿಮ್ಮ ತನಿಖೆಯನ್ನು ಮಾಡಿ, ಅವ್ರು ಸರಿ ಇದೆ ಅಂದ್ರೆ ಮತ್ತೆ ನಿಮ್ಗೆ ರಿಟರ್ನ್ ತಗೋಬಹುದು, ಸೆಕ್ರೆಟರಿನ ತಗೋಬಹುದು, ಕಮಿಟಿನೂ ತಗೋಬಹುದು. ದಯವಿಟ್ಟು ರೈತರಿಗೆ ಇದು ಬೇಕು. ಯಾಕಂದ್ರೆ ನಮ್ಮ ಸಾಕ್ಷ್ಯಗಳನ್ನು ಮುಚ್ಚಿಡ್ತಾ ಇದ್ದಾರೆ, ನಮ್ಮ ಎಲ್ಲರನ್ನು ಮುಚ್ಚಿಡ್ತಾ ಇದ್ದಾರೆ. ಅದಕ್ಕೆ ಮಾಡಿ ನಿಷ್ಕಾಳಜಿ ಅಂತ ಮಾಡ್ಬೋದು ಮೇಡಮ್, ನಿಮ್ಗೆ ಗೊತ್ತದು. ಕೇಳ್ರಿ, ನೀವು 64 ಎಂಪ್ಲಾಯಿ ಅದು ಆಡಳಿತ ಕಮಿಟಿಯಿಂದ ಮತ್ತು ಅಲ್ಲಿ ಸಿಬ್ಬಂದಿಯಿಂದ ದೀರ್ಘಾವಧಿಯೊಳಗಾದಂತ ಲೋಪದೋಷಗಳು ಮತ್ತು ಅವ್ಯವಹಾರಗಳ ಬಗ್ಗೆ ನಡೀತೈತೆ. ಇದ್ರ ಜೊತೆಗೆ ಈಗೇನು ಕಾಣ್ತದಲ್ಲ, ಯಾರ್ದೋ ರೈತನ ಹೆಸರಿಗೆ ಹಣ ತೆಗೆದು ಸ್ವಂತಕ್ಕೆ ಇಟ್ಕೊಂಡಾರೋ ಅದಕ್ಕೆ ಆಡಳಿತ ಕಮಿಟಿಯನ್ನ ಪ್ರತಿನಿಧಿಸುವಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಚೆಕ್ಗಳಿಗೆ ಸಹಿ ಹಾಕಿದಾರೋ, 1 ಅಲ್ಲ 10 ಅಲ್ಲ 20 ಅಲ್ಲ 30-40 ಚೆಕ್ ಅಂತ ನಮ್ಗೆ ಗೊತ್ತಿಲ್ಲ. 1ರಲ್ಲಿ ಲೋಪ ಆಗಬಹುದು, 2ರಲ್ಲಿ ಲೋಪ ಆಗಬಹುದು. ಅಲ್ಲಿ ವರದಿ ಯಾವ್ದಕ್ಕೆ ಹಣ ತೆಗಿತೀವಿ ಅಂದ್ರೆ ರಿಪೋರ್ಟ್ ಇರ್ತೈತಿ. ಇದಕ್ಕೆ 64 ಐತಿ ಅಂದ್ರೆ ನೀವು ಬರ್ಕೊಡ್ರಿ, ನೀವು ಉಳಿದಿದ್ದಕ್ಕೆ 64 ಮಾಡ್ರಿ. ಅರೆ ಕಣ್ಣಿಗೆ ಕಾಣೋ ನ್ಯೂನ್ಯತೆಗಳು ಅದು ಈಗ ಕ್ರಮ ಹಾಕಿ. ಈವನ್ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದ್ ಕಡೆ ರೆಕಾರ್ಡ್ಸ್ ಸಿಗೋದಿಲ್ಲ. ಅಂದ್ರೆ ಏನೋ ಪ್ರಕೃತಿ ವಿಕೋಪ ಆಗಿರುತ್ತೆ, ರೆಕಾರ್ಡ್ಸ್ ನಾಶ ಆಗಿರುತ್ತೆ, ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ, ಹಂಗೂ ಇರುತ್ತೆ. ಆಗ ರೆಕಾರ್ಡ್ಸ್ ನಾವು ಮರು ಕ್ರಿಯೇಟ್ ಕೂಡ ನಮ್ಮ ಇಲಾಖೆಯವ್ರು ಮಾಡ್ತೀವಿ. ಅಂದ್ರೆ ನಮ್ಮ ಆಫೀಸರ್ಸ್ ಕೆಲವ್ರನ್ನ ಹಾಕೊಂಡು ಇದು BDCC ಬ್ಯಾಂಕ್ ಇಂದ ಮತ್ತೆ ಈ ವಿಕಾಸ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಇದೆ, ಅಲ್ಲಿಂದ ಎಲ್ಲ ಡಾಕ್ಯುಮೆಂಟ್ ತರಿಸ್ಕೊಂಡು ನಾವು ರೆಕಾರ್ಡ್ ಕೂಡ ಚೆಕ್ ಮಾಡೇ ಮಾಡ್ತೀವಿ. ಹಾಗಾಗಿ ನೀವು ಅನವಶ್ಯಕವಾಗಿ ಅದ್ರ ಬಗ್ಗೆ ರೆಕಾರ್ಡ್ಗಳು ತಿದ್ದುಪಡಿ ಆಗತ್ತೆ, ಇಲ್ಲಿ ಏನೋ ಸಮಸ್ಯೆ ಆಗತ್ತೆ ಅಂತ ಆ ತರ ಅನ್ಕೊಳ್ಬೇಡಿ. ನಮ್ ಕಾಯ್ದೆಯಲ್ಲಿ ಖಂಡಿತ ಅದು ಅವಕಾಶ ಇಲ್ಲ. ಅಂದ್ರೆ ನಾವು ಈಗ 64 ಎಂಕ್ವೈರಿ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಅಮಾನತಲ್ಲಿ ಇಟ್ಟು ನಾವು ಮಾಡ್ತೀವಿ ಅಂತ ನಾನು ನಿಮ್ಗೆ ಸುಳ್ಳು ಭರವಸೆಗಳ ಖಂಡಿತ ನಾನು ಕೊಡಲ್ಲ. ಯಾಕಂದ್ರೆ ನಾವು ಜವಾಬ್ದಾರಿ ಇದನ್ನ ಇಟ್ಕೊಂಡು
ಸುಳ್ಳು ಹೇಳಕ್ ಹೋಗ್ಬಾರ್ದು. ಅಂದ್ರೆ ಅವನು ಅಪಾಯಿಂಟ್ ಮಾಡ್ಕೊಂಡಿದ್ದೆ ಫೋರ್ಜರಿ. ಯಾವುದು ಕಾನೂನು ರೀತಿಯವನನ್ನ ಆಯ್ಕೆ ಮಾಡ್ಕೊಂಡಿಲ್ಲ, ಕಾನೂನು ಬಾಹಿರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಈ ಕಮಿಟಿಯವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೆ ಮೊದಲು ಕ್ರಮ ಕೈಗೊಳ್ಬೇಕು. ಈಗ DR ಅವ್ರು ಏನಂತಾರೆ, ತನಿಖೆ ಆಗ್ಬೇಕು, ಪ್ರಾಥಮಿಕ ತನಿಖೆ ಆದ ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತಾರೆ. ಅಲ್ಲಿ ತನಕ ನಮ್ಮ ರೈತರು ವಿಷ ಕುಡಿಸ್ತಾ ಇದ್ರು ಸರ್, FD ದುಡ್ಡೆಲ್ಲ ತಕೊಂಡು ತಿಂದಿದ್ದಾರೆ. ಅದಕ್ಕಾಗಿ ನಮ್ಗೆ ರಕ್ಷಣೆ ಬೇಕು, ರೈತರಿಗೂ ರಕ್ಷಣೆ ಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಉಗ್ರ ಪ್ರತಿಭಟನೆ ಆದರೂ ನಾವು ಮಾಡೋದಕ್ಕೆ ಸಿದ್ಧ ಇದ್ದೇವೆ. ಇದು ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ, ವ್ಯಕ್ತಿತ್ವದ ವಿರುದ್ಧ ಹೋರಾಟ ಅಲ್ಲ, ವ್ಯವಸ್ಥೆಯ ವಿರುದ್ಧ ಹೋರಾಟ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೆಬ್ಬಾಗಿಲು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ತುಂಬಾ ಬಲಶಾಲಿಯಾಗಿವೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ನಮ್ಮಲ್ಲಿವೆ. ಆ ಕಾರಣಕ್ಕಾಗಿ ಯಾವ ಕಾರಣಕ್ಕೂ ನಾವು ಈ ದಿನ ನಮ್ಮ ಸೇವಾ ಸಹಕಾರಿ ಸಂಘಗಳನ್ನ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಎಷ್ಟು ದೊಡ್ಡ ಹೋರಾಟಕ್ಕೂ ನಾವು ಸಿದ್ಧ ಇದ್ದೇವೆ. ನಮ್ಮ ಸೊಸೈಟಿಯನ್ನು ನಾವು ಉಳಿಸ್ತೀವಿ. ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಸಿಕ್ಕು ತಪ್ಪಿತಸ್ಥರಿಗೆ ಸೂಕ್ತ ಕ್ರಮ ಆಗೋವರೆಗೂ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪಟ್ಟರಾಜಗೌಡ, ಡಿವೈಎಸ್ಪಿ ಗೀತಾ ಪಾಟೀಲ್, ಬನವಾಸಿ PSI MG ಕುಂಬಾರ್, ಗಣೇಶ್ ಕ್ಷತ್ರಿಯ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.